ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಕಲ್ವರಿಯ ಮರಣಕ್ಕೆ ಅಂಜಲಿಲ್ವಂತೆ. ಯೇಸು ಆ ಕಲ್ವರಿಯ ಮರಣಕ್ಕೆ ಅಂಜಲಿಲ್ವಂತೆ. ಅವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದ್ರೆಂದರೆ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸಲು 1000 ಸಲ ಕಲ್ವರಿಗೆ ಹೋಗೋದಕ್ಕೆ ಅವರು ಸಿದ್ಧರಾಗಿದ್ದರು. ನಜರೇತಿನಲ್ಲಿ 30 ವರ್ಷಗಳ ಕಾಲ ಹಾಗೂ ತನ್ನ ಸೇವೆಯ 3.5 ವರ್ಷಗಳ ಕಾಲ, ಅಂದರೆ ಇಡೀ ಜೀವಿತದಲ್ಲಿ ಆತನ ಪ್ರಾರ್ಥನೆ, ತಂದೆಯೇ, ನಾನು ಎಂದಿಗೂ ಪಾಪ ಮಾಡಲು ಬಯಸುವುದಿಲ್ಲ, ಎಂದಿಗೂ ನನ್ನ ಸ್ವಂತ ಚಿತ್ತದಂತೆ ನಡೆಯಲು ಬಯಸುವುದಿಲ್ಲ ಎಂಬುದಾಗಿ ಆತನ ಪ್ರಾರ್ಥನೆಯಾಗಿತ್ತಂತೆ. ಪ್ರಿಯರೇ, ಗೆತ್ಸೆಮನೆಯಲ್ಲಿ ಆತನು ಅದೇ ಉದ್ದೇಶಕ್ಕಾಗಿ ಹೋರಾಡುತ್ತಾ ಪ್ರಾರ್ಥಿಸುತ್ತಿದ್ದಾಗ ಅವರ ಬೆವರು, ಕರ್ತನ ಬೆವರು ರಕ್ತದ ದೊಡ್ಡ ಹನಿಗಳಂತೆ ಸುರಿಯಿತು. ಏಕೆಂದರೆ ಆತನು ಎಂದಿಗೂ ತನ್ನ ಸ್ವಂತ ಚಿತ್ತವನ್ನು ಮಾಡಲು ಬಯಸಲಿಲ್ಲ. ಹಾಗಾಗಿ ದೇವ ಭಯದ ನಿಮಿತ್ತವಾಗಿ ಆತನ ಪ್ರಾರ್ಥನೆಗೆ ಉತ್ತರ ದೊರಕಿತು ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ವಚನದ ಪ್ರಕಾರ ದೇವ ಭಯದ ಕುರಿತು ನಮಗಿರಬೇಕು. ಅನೇಕರು ಕೇಳ್ತಾರೆ, ಈ ದೇವರ ಭಯದ ಗುರುತೇನು, ಅದನ್ನು ನಾವು ಗ್ರಹಿಸುವುದಾದರೂ ಹೇಗೆ ಎಂಬುದಾಗಿ. ವಾಕ್ಯದ ಆಧಾರದ ಮೇಲೆ ಹೇಳೋದಾದರೆ, ದೇವ ಭಯದ ಒಂದು ಗುರುತು ಏನಂತಂದರೆ, ದೇವರನ್ನು ಯಾವುದೇ ರೀತಿಯಲ್ಲಿ ಅಸಂತೋಷಗೊಳಿಸದಂತೆ ನಡೆಯಬೇಕೆಂದು ನೀವು ದೇವರನ್ನು ಬಹಳ ಆಸಕ್ತಿಯಿಂದ ಬೇಡಿಕೊಳ್ಳುವುದು. ಎರಡನೇದು, ಆತನು ರಕ್ಷಿಸಲ್ಪಟ್ಟನು, ಆತನ ಪ್ರಾರ್ಥನೆಗಳು ಕೇಳಲ್ಪಟ್ಟವು, ಮತ್ತು ಆತನು ಎಂದಿಗೂ ಪಾಪ ಮಾಡಲಿಲ್ಲ. ಬಹುಶಃ ನಾವು ಪಾಪ ಮಾಡುವುದಕ್ಕೆ ಕಾರಣವೇನೆಂದರೆ, ಪಾಪದ ಬಿಡುಗಡೆಗಾಗಿ ನಾವು ಅಷ್ಟೊಂದು ತವಕಿಸುತ್ತಿಲ್ಲ. ಜಾರತ್ವದಿಂದ ದೂರ ಓಡಿ ಹೋಗು ಎಂದು ಸತ್ಯವೇದದಲ್ಲಿ ನಾವು ಓದ್ತೇವೆ. ಇದು ಬಹಳ ಆಳವಾದಂಥ ಒಂದು ಸಬ್ಜೆಕ್ಟ್. ಈ ದೈವಿಕ ಜೀವಿತದ ರಹಸ್ಯ ಇಲ್ಲೇ ಅಡಗಿದೆ. ಮೊದಲನೇ ಹೆಜ್ಜೆ ಏನಂತಂದರೆ, ನೀನು ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು. ಅಲ್ಲೇ ಒಂದು ವಾಗ್ದಾನ ಕೊಡಲ್ಪಟ್ಟಿದೆ, ನೀವು ತೃಪ್ತಿಗೊಳ್ಳುವಿರಿ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರಿಯರೇ, ಸಾವಿನ ಬಗ್ಗೆ ಸತ್ಯವೇದವು ಮಾತನಾಡ್ತದೆ. ಯೇಸು ಕಲ್ವರಿಗೆ ಹೆದರಲಿಲ್ಲ. ಆತನು ನಮ್ಮನ್ನು ಎಷ್ಟು ಪ್ರೀತಿಸಿದನೆಂದರೆ, ನಮ್ಮ ಪಾಪಗಳಿಗೋಸ್ಕರ ಆತನು ಕಲ್ವರಿಗೆ ಸಂತೋಷವಾಗಿ ಆ ಕಲ್ವರಿಯ ಆ ಮರಣದ ವೇದನೆಯನ್ನು ಆತನು ಅನುಭವಿಸಿದನು. ಆತನು ಶರೀರದ ಮರಣಕ್ಕಾಗಿ ಭಯಪಡಲಿಲ್ಲ. ಕ್ರೈಸ್ತ ಹುತಾತ್ಮರು ಹಾಡುತ್ತಾ ಮರಣಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವಾಗ ಯೇಸು ಎಂದಾದರೂ ಅದಕ್ಕೆ ಭಯಪಡಲು ಸಾಧ್ಯವಿದೆ ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತು ಎಂದು ವಚನದಲ್ಲಿ ನಾವು ಓದ್ತೇವೆ. ಆದರೆ ಆತನ ದೇಹವು ಮರಣದಿಂದ ರಕ್ಷಿಸಲ್ಪಡಲಿಲ್ಲ. ಹಾಗಾದರೆ ಆ ಪ್ರಾರ್ಥನೆ ಯಾವ ರೀತಿ ಕೇಳಲ್ಪಟ್ಟಿತು ಅಂದರೆ, ಆತನ ಪ್ರಾರ್ಥನೆ ಕರ್ತನಿಗೆ ಕೇಳಲ್ಪಟ್ಟಿತು. ಮರಣದಿಂದ ತನ್ನನ್ನು ತಪ್ಪಿಸಲಿಕ್ಕಾಗಿ ಪ್ರಾರ್ಥಿಸಲಿ ಎಂಬುದನ್ನು ಆತನು ಸೂಚಿಸ್ತದೆ. ಅಂದರೆ ಸತ್ಯವೇದವು ಶರೀರದ ಸಾವು, ಆತ್ಮದ ಸಾವಿನ ಬಗ್ಗೆ ಮಾತನಾಡ್ತೇವೆ. ಪಾಪವು ತುಂಬ ಬೆಳೆದಾಗ ಅದು ಮರಣವನ್ನು ಹುಟ್ಟಿಸ್ತದೆ ಎಂಬುದಾಗಿ ಯಾಕೋಬ
ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಮಕ್ಕಳ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇವೆ. ಯಾರ್ಯಾರು ಅನಾರೋಗ್ಯದ ನಿಮಿತ್ತ ಸ್ವಾಮಿ, ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ದೇವರೇ ಸರ್ಜರಿಯವರೆಗೂ ಮಕ್ಕಳು ಯಾರ್ಯಾರು ಯಾವ್ಯಾವ ತೊಂದರೆಗಳಿದ್ದಾರೋ ಅವೆಲ್ಲನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನಪ್ಪ. ದೇವರೇ ಈ ಪ್ರಾರ್ಥನೆ ನೋಡುವಾಗಲೇ ಒಂದು ಬಿಡುಗಡೆ ಸಿಗಲಿ, ಮಕ್ಕಳಿಗೆ ಒಂದು ಬಿಡುಗಡೆ ಸಿಗಲಿ ಸ್ವಾಮಿ. ಮಕ್ಕಳು ಸಾಕ್ಷಿ ಹೇಳಿ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.